A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ರಾಜ್ಯದಲ್ಲಿ 2028ಕ್ಕೆ ಎಚ್.ಡಿ. ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿ ಜೆ.ಕೆ. ಕೃಷ್ಣಾರೆಡ್ಡಿ. ರಾಜ್ಯದಲ್ಲಿ 2028ಕ್ಕೆ ಎಚ್.ಡಿ. ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿ ಮಾಡುವುದು ಜೆಡಿಎಸ್ ಪಕ್ಷದ ಗುರಿಯಾಗಿದೆ ಎಂದು ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷ ಎಂ. ಕೃಷ್ಣಾರೆಡ್ಡಿ ತಿಳಿಸಿದರು. ನಗರದ ಜೆಕೆ ಭವನದಲ್ಲಿ ಶನಿವಾರ ಪಕ್ಷದಿಂದ ಕಾರ್ಯಕರ್ತರಿಗಾಗಿ ಸಾಮಾಜಿಕ ಜಾಲತಾಣದ ಕುರಿತು ಹಮ್ಮಿಕೊಂಡಿದ್ದ ಒಂದು ದಿನದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಆಧುನಿಕ ತಾಂತ್ರಿಕ ಯುಗದ ಕಾಲಘಟ್ಟದಲ್ಲಿ ಸಾಮಾಜಿಕ ಜಾಲತಾಣ ಅತ್ಯಂತ ಪ್ರಭಾವಿ ಮಾಧ್ಯಮವಾಗಿದೆ. ಕಾರ್ಯಕರ್ತರು ಸಂಘಟಿತರಾಗಿ ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಂಡು ಮತದಾರರ ಮನೆಯನ್ನ ತಲುಪಬೇಕು. ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಹಾಗೂ ದೇವೇಗೌಡ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಯಾಗಿದ್ದ ಕಾಲದಲ್ಲಿ ಮಾಡಿದ್ದ ಜನಪರ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸಲು ಸಾಮಾಜಿಕ ಜಾಲತಾಣಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ದೇಶ ವಿದೇಶಗಳ ಕಾರ್ಯಕ್ರಮಗಳನ್ನು ಸುದ್ದಿಗಳನ್ನು ಕ್ಷಣ ಮಾತ್ರದಲ್ಲಿ ತಿಳಿದುಕೊಳ್ಳಬಹುದು. ಗ್ರಾಮೀಣ ಭಾಗದ ಕುರಿ ಗ್ರಾಹಕರು ಕೂಡ ಮೊಬೈಲ್ ಹೊಂದಿದ್ದು ವಿಶ್ವದ ಕ್ಷಣದ ಮಾಹಿತಿಯನ್ನ ಪಡೆಯುತ್ತಾರೆ. ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಎಚ್ಚೆತ್ತುಕೊಳ್ಳಬೇಕು. ಬೂತ್ ಮಟ್ಟದವರೆಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ಮತದಾರರನ್ನ ತಲುಪಬೇಕು. ಕಾರ್ಯಕರ್ತರು ಸೋಲಿನಿಂದ ಧೃತಿಗೆಡಬಾರದು. ಸೋಲು ಗೆಲುವು ಸಾಮಾನ್ಯ. ಕಾರ್ಯಕರ್ತರು ಸದಾ ಜಾಗರೂಕರಾಗಿರಬೇಕು ಎಂದರು. ರಾಜ್ಯದಲ್ಲಿ ದೇವೇಗೌಡರು 1979ರಲ್ಲಿ 200 ಕಡೆ ಅಭ್ಯರ್ಥಿಗಳನ್ನು ನಿಲ್ಲಿಸಿದರು. ದೇವೇಗೌಡರು ಸಹ ಹೊಳೆನರಸೀಪುರ ಮತ್ತು ಕನಕಪುರ 2 ಕಡೆಯಿಂದ ಸ್ಪರ್ಧಿಸಿದ್ದರು. ದೇವೇಗೌಡರು 2 ಕಡೆ ಸೋತರು. 200 ಜನ ಅಭ್ಯರ್ಥಿಗಳಲ್ಲಿ ಕೇವಲ 2 ಮಾತ್ರ ಜಯಗಳಿಸಿದರು. ಬೇರೆ ಯಾರಾದರೂ ಆಗಿದ್ರೆ ರಾಜಕೀಯಕ್ಕೆ ಸಲಾಂ ಹೊಡೆದು ಮನೆಯಲ್ಲಿ ಕೂರ್ತಿದ್ರು. ಗೌಡರು ಧೃತಿಗೆಡಲಿಲ್ಲ. 1991ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಗಳಿಸಿದರು ಎಂದು ಕಾರ್ಯಕರ್ತರನ್ನ ಹುರಿದುಂಬಿಸಿದರು. ರಾಜ್ಯದ ನೀರಾವರಿ ಯೋಜನೆಗಳನ್ನು ರೂಪಿಸಿ ಹೆಚ್ಚು ಅನುದಾನವನ್ನು ಕೊಡಿಸಿರುವ ಏಕೈಕ ವ್ಯಕ್ತಿ ದೇವೇಗೌಡ ಅವರು. ನೀರಾವರಿ ಸಚಿವರಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ ಲಕ್ಷಾಂತರ ಎಕರೆಗೆ ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಿದ್ದರು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇತ್ತೀಚೆಗೆ ಹೊರತಂದಿರುವ ಪುಸ್ತಕದಲ್ಲೂ ದೇವೇಗೌಡರ ಯೋಜನೆಗಳನ್ನು ಉಲ್ಲೇಖ ಮಾಡಿದ್ದಾರೆ ಎಂದರು. ಎಚ್.ಡಿ. ಕುಮಾರಸ್ವಾಮಿ ಸಹ 2006ರಲ್ಲಿ ಮತ್ತು 2018ರಲ್ಲಿ ಮುಖ್ಯಮಂತ್ರಿಯಾದರು. ರಾಜ್ಯದ ಇತಿಹಾಸದಲ್ಲಿ ಅತಿ ಕಡಿಮೆ ಸಾಲ ಮಾಡಿರುವ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಸಾಲ ಮನ್ನಾ ಸೇರಿದಂತೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದರು. ಈ ಎಲ್ಲ ಕಾರ್ಯಕ್ರಮಗಳನ್ನು ಮತದಾರರಿಗೆ ತಿಳಿಸಿಕೊಡುವ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು. ಪಕ್ಷದ ಸಾಮಾಜಿಕ ಜಾಲತಾಣ ವಿಭಾಗದ ರಾಜ್ಯ ಘಟಕದ ಅಧ್ಯಕ್ಷ ಎಚ್.ಎನ್. ಚಂದನ್ ಮಾತನಾಡಿ, ಮುಂಬರುವ ಚುನಾವಣೆಗಳನ್ನು ಗಮನಿಸಿ ಕಾರ್ಯಕರ್ತರನ್ನ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಪಕ್ಷವನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಕಾರ್ಯಕರ್ತರಿಗೆ ಪ್ರೇರಣೆ, ಡಿಜಿಟಲ್ ಸದಸ್ಯತ್ವ ಅಭಿಯಾನದ ಮಹತ್ವವನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ನೇರವಾಗಿ ಜನಸಾಮಾನ್ಯರನ್ನ ಸಂಪರ್ಕಿಸುವ ಕಾರ್ಯಕ್ರಮಗಳ ಕುರಿತು ತಿಳಿಸಿದರು. ಪಕ್ಷದ ಸ್ಥಳೀಯ ಮಟ್ಟದ ಎಲ್ಲಾ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ಗಟ್ಟಿತನ ಎಷ್ಟು ಗಡಿಸುತ್ತಾರ ಅಂತ ಹೇಳಿದ್ರೆ ಎತ್ತು ಪಡೆದುಕೊಂಡು 91ರಲ್ಲಿ ಒಂದು ಲೋಕಸಭಾ ಚುನಾವಣೆ ಬಂತು. ಆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ 3191 ಓಟ್ ಗೆದ್ದುಬಿಟ್ಟು ಅವತ್ತು ಪುಟ್ಟಸ್ವಾಮಿಗೌಡರು ಹೊಳೆ ನರಸೀಪುರದ ಪುಟ್ಟಸ್ವಾಮಿಗೌಡರು ಅಬ್ಜೆಕ್ಷನ್ ಮಾಡಿದ್ರು. ಇದು ಮೋಸ ಆಗಿದೆ, ರೀಕೌಂಟಿಂಗ್ ಆಗ್ಬೇಕು ಅಂತ ಹೇಳಿ ಅವತ್ತು ಟಿ.ಎನ್. ಶೇಷನ್ ಅವರಿದ್ರು, ಭಾರತ ದೇಶದ ಚುನಾವಣಾ ಆಯುಕ್ತರು, ಅವರಿಗೆಲ್ಲ ಮಾತನಾಡಿ ಆಮೇಲೆ ಇದನ್ನ ಮಾಡಿ 3191 ಇದ್ದಾಗ ಇದೇನು ಮಾಡಕ್ಕಾಗೋದಿಲ್ಲ ಅಂತ ಡಿಕ್ಲೇರ್ ಮಾಡ್ಬಿಟ್ರು. ಅವರು ಲೋಕಸಭಾ ಸದಸ್ಯರಾದ್ರು. ಮತ್ತೆ 94ರಲ್ಲಿ ವಿಧಾನಸಭಾ ಚುನಾವಣೆ ಬಂತು. ಆವತ್ತಿನ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವರು, ಜಯಂತ್ ಪಾಟೀಲ್ ಅವರು, ಬೇರೆ ಸಿದ್ದರಾಮಯ್ಯ ಎಲ್ಲಾ ನಾಯಕರು ಕೂಡ ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬರ್ಬೇಕಂದ್ರೆ ಅದು ದೇವೇಗೌಡರಿಂದ ಅಂದ್ರೆ ಆಗೋದಿಲ್ಲ ಅಂತ ಹೇಳಿ ಮನವರಿಕೆಯಾಗಿ ದೇವೇಗೌಡರನ್ನ ವಾಪಸ್ ಕರ್ಸ್ಕೊಂತಾರೆ. ವಾಪಸ್ ಕರ್ಸ್ಕೊಂಡು ಚುನಾವಣೆಗೆ ಹೋದ್ರು. ಚುನಾವಣೆಯಲ್ಲಿ ಜಯಗಳಿಸಿದ್ರು. ದೇವೇಗೌಡರು ಮುಖ್ಯಮಂತ್ರಿಗಳಾದ್ರು. ಇವತ್ತು ದೇವೇಗೌಡರು ಮುಖ್ಯಮಂತ್ರಿಗಳಾಗಿ 94ರಲ್ಲಿ ಅವರ ಕಾರ್ಯಕ್ರಮಗಳು ಮನೆ ನೀವು ಯಾರು ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸಭೆ ಆಗಿತ್ತು, ಆ ಸಭೆಗೆ ಬಂದಿದ್ರೆ ಬಹುಶಃ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಮತ್ತೆ ನಮ್ಮ ಚಂದನ್ ಅವರು ಕೂಡ ಅದರ ಬಗ್ಗೆ ನಿಮ್ಗೆ ಸರಿಯಾಗಿ ಮಾಹಿತಿಯನ್ನು ಕೊಡ್ತಾರೆ. ಆ ದೇವೇಗೌಡರು 94ರಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನ ಆ ಎಲ್ಲ ಕೂಡ ಎಕ್ಸಿಬಿಷನ್ ಒಂದು ಪ್ರದರ್ಶನಿಕೆಯಲ್ಲಿ ಇಟ್ಟಿದ್ರು. ಅದನ್ನೆಲ್ಲ ಕೂಡ ನೋಡ್ಕೊಂಡ್ರೆ ನಾವು ಯಾಕೆ ದೇವೇಗೌಡರ ಜೊತೆ ಹೋಗ್ಬೇಕು, ಯಾಕೆ ನಾವು ಕುಮಾರಸ್ವಾಮಿ ಜೊತೆ ಹೋಗ್ಬೇಕು, ಯಾಕೆ ಜೆಡಿಎಸ್ ಅಂತ ಬೆಂಬಲಿಸಬೇಕು ಅನ್ನೋದ ನಿಮ್ಗೆ ಬಹಳ ಕ್ಲೀನ್ ಆಗಿ ಮನವರಿಕೆ ಆಗುತ್ತೆ. ಅಂತ ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥದ್ದು ಸುದೈವ ಅವರು ಪ್ರಧಾನಮಂತ್ರಿಗಳಾದ್ಮೇಲೆ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು
ಬಹುಶಃ ಗಾಡಿಗೀಳ್ ಅನ್ನುವಂತ ಒಂದು ವರದಿ ಇತ್ತು. ಆ ಗಾಡಿಗೀಳ್ ಮಾರ್ಪಾಡು ಮಾಡಿದ್ರೆ ತಜ್ಞರೆಲ್ಲರೂ ಕೂಡ ಹೇಳಿದ್ರು ಗಾಡಿಗೀಳ್ ವರದಿಯನ್ನ ಸ್ವಲ್ಪ ಮಾರ್ಪಾಡು ಮಾಡಿಕೊಂಡ್ರೆ ನೀರಾವರಿ ಯೋಜನೆಗಳಲ್ಲಿ ಕರ್ನಾಟಕಕ್ಕೆ ಹೆಚ್ಚು ಅನುದಾನವನ್ನ ಕೊಡಬಹುದು ಅಂತ ಹೇಳಿ ಆವತ್ತಿನ ತಜ್ಞರ ಪ್ರಕಾರ ಗಾಡಿಗೀಳ್ ವರದಿಯನ್ನ ಮಾರ್ಪಾಡು ಮಾಡಿದ್ದಕ್ಕೆ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚು ಅನುದಾನವನ್ನ ನೀರಾವರಿ ಯೋಜನೆಗಳು ಕೊಟ್ಟಿರ್ತಕ್ಕಂಥ ನಾಯಕರು ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಅನ್ನುವಂಥದ್ದನ್ನ ಯಾವುದೇ ಕೂಡ ಮರೆಯೋದಾಗೋದಿಲ್ಲ. ನಾನು ಹೇಳ್ತಕ್ಕಂಥದ್ದೆಲ್ಲ ಈ ಮಾತು ವಿಧಾನಸಭೆ ಒಳಗಡೆ ಬಿಜೆಪಿ ನಾಯಕರು ಹೇಳಿದ್ದಾರೆ, ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಉದಾಹರಣೆಗೆ ನಿಮ್ಮ ಮುಂದೆ ಇವತ್ತು ಒಂದು ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ಆ ಪುಸ್ತಕದಲ್ಲಿ ದೇವೇಗೌಡರ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ನೀರಾವರಿ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಆ ಬುಕ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ದೇವೇಗೌಡರು ಎಷ್ಟು ಕೆಲಸ ಮಾಡಿದ್ದಾರೆ ನೀರಾವರಿ ಯೋಜನೆಗಳಿಗೆ ಅಂತ ಹೇಳಿ. ಅಂದ್ರೆ ಅವರು ಪ್ರಧಾನಮಂತ್ರಿಗಳಾದ ನಂತರ ಕೂಡ ಸಾಕಷ್ಟು ಯೋಜನೆಗಳನ್ನ ಇವತ್ತು ಉದಾಹರಣೆಗೆ ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಅವರು ಕೃಷ್ಣಾ ಬಲದಂಡೆ ಒಂದು ನಾಲೆಯ ಯೋಜನೆ ಅಡಿ ಇವತ್ತು 6 ಲಕ್ಷ ಎಕರೆಗಳಿಗೆ ಇವತ್ತು ನೀರಾವರಿ ಯೋಜನೆಗಳನ್ನ ಪೂರೈಸತಕ್ಕಂಥವರು ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ದೇವೇಗೌಡರು ಅನ್ನುವಂಥದ್ದು. ಕೃಷ್ಣಾ ನದಿ ಬಾಂಡ್ಗಳನ್ನ ಬಿಡುಗಡೆ ಮಾಡಿ ಅವತ್ತು ಆ ನದಿ ಪಾತ್ರದಲ್ಲಿರ್ತಕ್ಕಂಥ ಸಾವಿರಾರು ಜನಕ್ಕೆ ಇವತ್ತು ನೀರಾವರಿ ಯೋಜನೆಗಳನ್ನ ಕೊಟ್ಟಿರ್ತಾವೆ. ಈ ರೀತಿ ಅನೇಕ ಯೋಜನೆಗಳನ್ನ ಕೊಟ್ಟಿರ್ತಕ್ಕಂಥವ್ರು ದೇವೇಗೌಡರು. ಅದಾದ ನಂತರ ಅಕಸ್ಮಾತ್ ಆಗಿ 2006ರಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದ್ರು, 2018ರಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆದ್ರು, 2006ರಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿ ಬಹುಶಃ ನೀವು ಇತಿಹಾಸವನ್ನ ನೋಡಬಹುದು, ಇತಿಹಾಸದಲ್ಲಿ ಕಂಡುಕೊಳ್ಬಹುದು. ಉದಾಹರಣೆಗೆ ನಾನು 83 ಅಥವಾ 89ರಿಂದ ಇವತ್ತುವರೆಗೂ ಕೂಡ ಅತಿ ಕಡಿಮೆ ಸಾಲ ಮಾಡಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಯಾರಾದ್ರೂ ಇದ್ರೆ ಅದು ಕುಮಾರಸ್ವಾಮಿ ಅವರು. ಯಾಕಂದ್ರೆ ಇವತ್ತು ನಾವು ಸಾಲದ ಪ್ರಮಾಣಗಳನ್ನ ನೋಡ್ತೀವಿ ಅಂತ ಹೇಳಿದ್ರೆ ಇವತ್ತು 89ರಿಂದ 10,000, 20,000, 30,000, 40,000 ಕೋಟಿ, 50,000 ಕೋಟಿ, ಇವತ್ತು ಲಕ್ಷ ಕೋಟಿ ಮೀರಿ ಬಿಟ್ಟಿದೆ. ಇವತ್ತಿನ ಸಾಲದ ಪ್ರಮಾಣ ಲಕ್ಷ ಕೋಟಿ ಮೀರಿದೆ. ಬಹುಶಃ 2006ರಲ್ಲಿ ಕುಮಾರಣ್ಣ ಅವರು ಮಾಡಿರ್ತಕ್ಕಂಥ ಸಾಲ ಎಷ್ಟು ಅಂದ್ರೆ ಕೇವಲ 3,500 ಕೋಟಿ. 3,500 ಕೋಟಿ. ಆ 3,500 ಕೋಟಿಯಲ್ಲಿ 2,500 ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ರೈತರ ಸಾಲ ಮನ್ನಾ ಅಂತ ತೋರಿಸಿರ್ತಕ್ಕಂಥವರು ಕುಮಾರಣ್ಣವರು ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಾಗಿದೆ. ಕುಮಾರಣ್ಣ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟರು, ಜನಪರವಾದಂತ ಕಾರ್ಯಕ್ರಮಗಳನ್ನು ಕೊಟ್ಟರು, ಮಹಿಳೆಯರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟರು, ಹಿಂದುಳಿದ ವರ್ಗಗಳಿಗೆ ಕಾರ್ಯಕ್ರಮಗಳನ್ನು ಕೊಟ್ಟರು, ದಲಿತರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟರು, ಮಕ್ಕಳ ಕಲ್ಯಾಣಕ್ಕಾಗಿ ಮಕ್ಕಳಿಗೆ ಕಾರ್ಯಕ್ರಮಗಳನ್ನ ಇವತ್ತು ಶಾಲಾ ಮಕ್ಕಳಿಗೆ ಸೈಕಲ್ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಶಾಲಾ ಕಾಲೇಜುಗಳಿಂದ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಕುಮಾರಣ್ಣ ಅವರು 2006ರಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಇವತ್ತು ಯಾರು ಮರೆಯೋಕ್ಕಾಗಲಿಲ್ಲ. ಇದು ನಾನು ಹೇಳೋದಲ್ಲ, ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಏನ್ ನಮ್ಮ ಎಕ್ಸಿಬಿಷನ್ ಅಲ್ಲಿ ಪ್ರದರ್ಶನ ಇಟ್ಟಿದ್ರು ಅವೆಲ್ಲವನ್ನು ಕೂಡ ನಿಮ್ಗೆ ನಿಮ್ಮ ಮೊಬೈಲ್ಗಳಿಗೆ ಫೀಡ್ ಮಾಡುವಂತದ್ದನ್ನ ಮತ್ತು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಯಾರ್ಯಾರು ನಮ್ಮ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಹಳ್ಳಿಗಳಿಗೆ ಕಳಿಸಿ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಯುವಕರಿಗೆ ಎಲ್ರಿಗೂ ಕೂಡ ಕಳಿಸಿ ನಮ್ಮ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಕೂಡ ಇವತ್ತು ತಿಳಿಸ್ಕೊಡುವಂತ ಕೆಲಸವನ್ನ ಇವತ್ತು ನಾವು ಮಾಡಬೇಕಾಗಿದೆ. ಇವತ್ತು ಕೇಂದ್ರದಲ್ಲಿ ಕುಮಾರಣ್ಣ ಅವರು ಮಂತ್ರಿಗಳಾಗಿದ್ದಾರೆ. ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ಒಂದು ಸಹಿ ಹಾಕಿದ್ರೆ ಇರ್ತಕ್ಕಂಥ ಕಾರ್ಯಕರ್ತರಿಗೆ ತಲುಪುತ್ತೆ. ಇವನ್ನ ನಮ್ಮ ನಾಯಕರಾದಂತಹ ಕುಮಾರಸ್ವಾಮಿ ಅವರು ಏನೆಲ್ಲ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇವತ್ತು ನಾವು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮನೆಗೂ ಕೂಡ ಮಾತಾಡ್ಬೇಕು. ಕುಮಾರಣ್ಣ ಅವರು ಇಂಥದ್ದೊಂದು ಸಹಿ ಹಾಕಿದ್ದಾರೆ, ಇಂಥ ಕಾರ್ಯಕ್ರಮಗಳು ಬರ್ತಾ ಇದೆ ಅನ್ನುವಂಥದ್ದು ತಿಳಿಸುವಂತ ಕೆಲಸ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಎಲ್ಲರಿಗೂ ಕೂಡ ತಿಳಿಸಬೇಕಾಗಿದೆ. ದೇವೇಗೌಡರ ಹಳೆಯ ಕಾರ್ಯಕ್ರಮಗಳು, ದೇವೇಗೌಡರು ಇವತ್ತು ರಾಜ್ಯಸಭೆಯಲ್ಲಿ ಇವತ್ತು ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಇನ್ನೂ ಒಂದಷ್ಟು ದಿನಗಳು ಇರ್ತಾರೆ, ಇನ್ನೂ ಟೈಮ್ ಇದೆ ಅವ್ರಿಗೆ. ಆದ್ರೆ ಆ ದೇವೇಗೌಡರು ಯಾವ್ಯಾವ ಯೋಜನೆಗಳ ಬಗ್ಗೆ ಏನೆಲ್ಲ ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಮ್ಮ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಯುವಕರು ಇವತ್ತು ಅದಕ್ಕೆ ಮುಂದಾಗ್ಬೇಕು. ಅಂದ್ರೆ ಹಳ್ಳಿಗೂ ಕೂಡ ಈ ಕಾರ್ಯಕ್ರಮಗಳನ್ನ ತಲುಪಿಸುವಂತದ್ದಾಗ್ಬೇಕು. ಈಗ ಎಲ್ಲ ಅಂದ್ರೆ ಪ್ರತಿನಿಧಿತ ಇವತ್ತು ನಿಖಿಲ್ ಕುಮಾರಣ್ಣ ಅವರು ಇವತ್ತು ಸುಮಾರು ನಮ್ಮ ಮುಂದಿನ 2028ರಲ್ಲಿ ನಡೆಯುವಂತಹ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ NDA ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ
ಈಗಾಗಲೇ 52 ಕ್ಷೇತ್ರಗಳಲ್ಲಿ ಅವರು ಪ್ರವಾಸ ಮಾಡಿದ್ದಾರೆ. ಇನ್ನೂ 50 ಕ್ಷೇತ್ರಗಳಲ್ಲಿ ಮುಂದಿನ ಪ್ರವಾಸ ಮಾಡೋರಿದ್ದಾರೆ. ಮುಂದಿನ ಸಂಕ್ರಾಂತಿ ಆದ ನಂತರ ಆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪ್ರವಾಸ ಮಾಡಿ ನಮಗೆ 85, 90 ಎಷ್ಟೋ ಟಿಕೆಟ್ಗಳನ್ನ ತಗೊಂಡು ಅದರಲ್ಲಿ ಎಲ್ಲ ಗೆಲ್ಲುವಂತ ಆಗ್ಬೇಕು. ಮತ್ತೆ ಉಳಿದಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ನಾವು ಬಿಟ್ಟುಕೊಡ್ತಾ ಇದ್ದೇವೆ. ಅಲ್ಲಿ ಆ ಕ್ಷೇತ್ರಗಳಲ್ಲಿ ಕೂಡ ಅವರು ಕೂಡ ಗೆಲ್ಲುವಂತದ್ದಾಗಬೇಕು. ಗೆದ್ದು 2028ರಲ್ಲಿ ನಾವು NDA ಸರ್ಕಾರವನ್ನ ಸ್ಥಾಪನೆ ಮಾಡುವಂತದಕ್ಕೆ ಇವತ್ತು ಸಾಮಾಜಿಕ ಜಾಲತಾಣವನ್ನ ಹೆಚ್ಚು ಅದನ್ನ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು. ಹೆಚ್ಚು ವಿಚಾರಗಳನ್ನ ಸಾಮಾಜಿಕ ಜಾಲತಾಣದ ಮೂಲಕ ಏನು JDS ಒಂದು ಪ್ರಾದೇಶಿಕ ಪಕ್ಷ ಇದೆ, ಆ ಪ್ರಾದೇಶಿಕ ಪಕ್ಷಕ್ಕೆ ಹೆಚ್ಚು ಸಾಮಾಜಿಕ ಜಾಲತಾಣದಲ್ಲಿ ತೊಡಗಿಸಿಕೊಳ್ಳುವಂತದಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಇವತ್ತು ಕೆಲಸ ಮಾಡ್ತಾ ಇರತಕ್ಕಂತ ನಮ್ಮ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಂತ ಚಂದನ್ ದೊರೈ ಮತ್ತು ಅವರ ತಂಡದವರು ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಹಳ ವಿಶೇಷವಾಗಿ ಚಂದನ್ ದೊರೆಯವರು ಬಹಳ ಎಲ್ಲಾ ಕ್ಷೇತ್ರಗಳಲ್ಲಿ ನಿನ್ನೆ ನಮ್ಮ ಜಿಲ್ಲೆಯಲ್ಲಿ ಗೋರಿಬಿದೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಇವೆಲ್ಲ ಮುಗಿಸ್ಕೊಂಡು ನಮ್ಮದು ನಾಳೆ ಇದ್ದಿತ್ತು. ಆದ್ರೆ ಅವರು ಶನಿವಾರ ಮಾಡೋಣ ಅಂದಿದ್ದಕ್ಕೆ ಆಯ್ತು ನಾವು ಶನಿವಾರ ಮುಗಿಸೋಣ ಅಂತ ಹೇಳಿ ಇವತ್ತು ನಾವು ಅನ್ಕೊಂಡಿದ್ದೇವೆ. ಹಾಗಾಗಿ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪ್ರಬಲವಾಗಿದೆ ಅನ್ನುವಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ನಾವು ಕಳೆದ ಒಂದು 30-40 ವರ್ಷಗಳ ಹಿಂದೆ, ನಾವು 40 ವರ್ಷಗಳ ಹಿಂದೆ ಹೋದಾಗ ನಮ್ಮ ಹಳ್ಳಿಗೆ ಒಂದು ಪತ್ರಿಕೆ ಬರಬೇಕಾದ್ರೆ 3 ದಿವಸ ಆಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ಅಕಸ್ಮಾತ್ ಸಿಗ್ತಾ ಇತ್ತು, ಮಾರನೇ ದಿನ ಅವತ್ತು ಕೂಡ ಇವತ್ತು ಏನೇನು ಘಟನೆಗಳು ಏನೇನು ಕಾರ್ಯಕ್ರಮಗಳಾಗ್ತದೆ ಅದು ತಿಳ್ಕೊಳ್ಬೇಕಾದ್ರೆ ಮಾರನೇ ದಿನ ನಾವು ನೋಡ್ಬೇಕಾಗಿತ್ತು. ಆದ್ರೆ ಆ ಪತ್ರಿಕೆ ಹಳ್ಳಿಗೆ ಬರ್ಬೇಕಾದ್ರೆ 3 ದಿವಸ ಆಗ್ತಾ ಇದೆ. 3 ದಿವಸದವರೆಗೂ ಕೂಡ ರಾಜ್ಯದಲ್ಲಿ ಏನಾಗ್ತಾ ಇದೆ, ದೇಶದಲ್ಲಿ ಏನಾಗ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಯಾಕಂದ್ರೆ ಟೆಲಿಫೋನ್ ಸಂಪರ್ಕ ಇರ್ಲಿಲ್ಲ. ಯಾವುದು ನಮ್ಗೆ ಈ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಅನ್ನುವಂಥದ್ದು ಯಾವುದು ಕೂಡ ನಮ್ಮ ಇರ್ಲಿಲ್ಲ. ಆದ್ರೆ ಪತ್ರಿಕೆಗಳು ಆಮೇಲೆ ಅದು 3 ದಿವಸ 4 ದಿವಸ ಆದ್ರೂ ಕೂಡ ಹೇಗೆ ಅಂದ್ರೆ ಪಟೇಲ್ ಮನೆಗೆ ಪಟೇಲ್ ಮನೆಯಲ್ಲಿ ಎಲ್ಲ ನೋಡಿದ್ಮೇಲೆ ಆಮೇಲೆ ಒಂದು 2 ದಿನಕ್ಕೆ ಆ ಪಟೇಲ್ ನೋಡ್ರೆ ಹೇಗಾಗಿದೆ ಅಂತ ಇಂಥ ಕಡೆ ಹಿಂಗಾಗಿದೆ, ದೇಶದಲ್ಲಿ ಹಿಂಗಾಗಿದೆ, ದಿಲ್ಲಿಯಲ್ಲಿ ಹಿಂಗಾಗಿದೆ, ಮಹಾರಾಷ್ಟ್ರದಲ್ಲಿ ಹಿಂಗಾಗಿದೆ, ಅಂತ ಹಳ್ಳಿ ಜನರು ಗೊತ್ತಾಗ್ತಾ ಇದ್ದೀವಿ. ಯಾವಾಗ ಅಂದ್ರೆ 7ನೇ ದಿನಕ್ಕೆ ಅಥವಾ 8ನೇ ದಿನಕ್ಕೆ ಗೊತ್ತಾಗ್ತಾ ಇದ್ದೀವಿ. ಅಂದ್ರೆ ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ಈ ತರ ಗೊತ್ತಾಗ್ತಾ ಇದ್ದಿದ್ದು. ಅವತ್ತು ನಮ್ಗೆ ಯಾವುದೇ ಆಮೇಲೆ ಟೆಲಿಫೋನ್ ಯಾರಿಗೆ ಇರ್ತಾ ಇತ್ತು, ಚೇರ್ಮನ್ ಮನೆಯಲ್ಲಿ ಇರ್ತಾ ಇತ್ತು ಅಥವಾ ಪಟೇಲ್ ಮನೆಯಲ್ಲಿ ಇರ್ತಾ ಇತ್ತು. ಆ ಊರಲ್ಲಿ ಒಂದು ಟೆಲಿಫೋನ್ ಇರ್ತಾ ಇರ್ಲಿಲ್ಲ. ಹಾಗಾಗಿ ಯಾರಾದ್ರೂ ಬೇರೆ ಹಳ್ಳಿಗಳಿಗೆ ಏನಾದ್ರು ಟೆಲಿಫೋನ್ ಮಕ್ಕಳಿಗೆ ಕೊಟ್ಟಿರ್ತಾರೆ, ಅಲ್ಲಿ ಏನಾದ್ರು ಮಕ್ಕಳು ಚೆನ್ನಾಗಿದ್ದಾರೆ ವಿಚಾರಿಸೋದಕ್ಕೆ ಏನಾದ್ರು ಮಾಡ್ಬೇಕಂದ್ರೆ ಆ ಒಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ಚೇರ್ಮನ್ ಹತ್ರ ಪಟೇಲ್ ಹತ್ರ ನಾವು ಏನಾದ್ರು ಕೆಲಸ ಮಾಡಿ ಒಂದು ಫೋನ್ ಮಾಡೋದಕ್ಕೆ ಅಷ್ಟು ತೊಂದರೆ ಇರ್ತಾ ಇತ್ತು. ಅಂದ್ರೆ ಇಷ್ಟೆಲ್ಲಾ ಸಮಸ್ಯೆಗಳಿದ್ದಾಗ ಇವತ್ತು ಆ 30-40 ವರ್ಷಗಳ ದಿನಗಳನ್ನು ನಾವು ಇವತ್ತು ಕಂಪೇರ್ ಮಾಡಿದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಎಷ್ಟು ಪ್ರಬಲವಾಗಿದೆ. ಇವತ್ತು ನಮ್ಮ ದೇಶ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರಿದಿದೆ ಅಂತ ಹೇಳಿದ್ರೆ, ಇವಾಗ ಮುರಳಿಯವರು ಹೇಳ್ತಾ ಇದ್ರು ತಕ್ಷಣ ಇವತ್ತು ನಮ್ಮ ಮಂಗಳೂರಿದೆ, ಇವತ್ತು ಡೆಲ್ಲಿಯಲ್ಲಿ ಏನಾದ್ರೂ ಒಂದು ಪ್ರಧಾನಮಂತ್ರಿಗಳು ಒಂದು ಸೈನ್ ಹಾಕಿದ್ರೆ ತಕ್ಷಣ 1 ನಿಮಿಷದಲ್ಲಿ 1 ಸೆಕೆಂಡ್ ಅಲ್ಲಿ ನಾವು ಮಾಡ್ಬೋದು. ಇವತ್ತು ನನ್ನ ಪ್ರಾಮಾಣಿಕತೆ, ನನ್ನ ಪಕ್ಷಕ್ಕೆ ನಿಷ್ಠೆ, ನಾಯಕತ್ವಕ್ಕೆ ನಿಷ್ಠೆ ಬಹುಶಃ ಅವರು ನೋಡಿ ಇವತ್ತು ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ನಾನು ಮಾಡಿದ್ದಾರೆ. ಆದ್ರೆ ಕೋರ್ ಕಮಿಟಿ ಅಧ್ಯಕ್ಷರಾದ ನಂತರ ಇವತ್ತು ಕ್ಷಣಕ್ಕೂ ಕೂಡ JK ಕೃಷ್ಣಾರೆಡ್ಡಿ ಎಲ್ಲಿರ್ತಾರೆ ಅಂತ ಹುಡುಕ್ಬೇಕಾಗಿಲ್ಲ. ನೀವು ನಮ್ಮ JK ಕೃಷ್ಣಾರೆಡ್ಡಿ ಅವರ ಒಂದು ಪೇಜ್ ಅಲ್ಲಿ ನೀವು ಇದು ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಇವತ್ತು ಎಲ್ಲಿ ಹೋಗ್ತಾರೆ, ಎಲ್ಲಿ ಕೂತ್ಕೊಂತಾರೆ, ಏನು ಪ್ರತಿ ಕ್ಷಣಕ್ಕೂ ಕೂಡ ನಿಮಗೆ ಮಾಹಿತಿ ಇರ್ತದೆ. ಆದ್ರೆ ಇವತ್ತು ನಾನು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ವಾರಕ್ಕೆ 2 ದಿವಸ ನಾನು JP ಭವನದಲ್ಲಿ ಕಚೇರಿಯಲ್ಲಿ ಕೆಲಸ ನಿರ್ವಹಣೆ ಮಾಡುವಂತದ್ದು. ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂಥ ನಾಯಕರು ಅವ್ರು ಹೇಗಿರ್ಬೇಕು, ಏನ್ ಮಾಡ್ಬೇಕು. ಈಗ ನಾವು ಸಂಕ್ರಾಂತಿ ಅಷ್ಟರಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲಾ ಘಟಕಗಳಲ್ಲಿ ಬದಲಾವಣೆ ಮಾಡ್ಬೇಕು. ಯಾಕಂದ್ರೆ ನಾವು ನನಗೇನಾದ್ರೂ ಒಂದು ಜವಾಬ್ದಾರಿ ಕೊಟ್ರೆ ನಾನಂತೂ ಸುಮ್ಮನೆ ಇರೋಲ್ಲ. ನೀವು 16 ವರ್ಷಗಳಿಂದ ನೀವು ನೋಡಿದ್ದೀರಾ, ಯಾವುದೇ ಒಂದು ಚುನಾವಣೆ ಬಂದ್ರೆ ಬರೀ ಕೇವಲ ವಿಧಾನಸಭಾ ಚುನಾವಣೆ ಬಂದಾಗ ಮಾತ್ರ ನಾನು ಕೆಲಸ ಮಾಡೋದಿಲ್ಲ. ಒಂದು ಯಾವ್ದಾದ್ರು ಗ್ರಾಮ ಪಂಚಾಯತಿ ಚುನಾವಣೆ ಘೋಷಣೆ ಆಗಿದ ತಕ್ಷಣ
ನಾವು ಒಂದು ಪೂರ್ವಭಾವಿ ಸಭೆ ಕರೆಯುವಂತದ್ದು ನೀವೆಲ್ಲರೂ ಕೂಡ ಗಮನಿಸಿದ್ದೀರಾ. ಪೂರ್ವಭಾವಿ ಸಭೆಯನ್ನ ಮಾಡಿ ಅಲ್ಲಿ ಯಾವ ರೀತಿ ತಯಾರಿಗಳನ್ನು ಮಾಡ್ಕೋಬೇಕು. ನಗರಸಭೆ ಚುನಾವಣೆ ಬಂದ್ರೆ ಕೂಡ ನಾವು ಸುಮ್ಮನೆ ಕೂರಲ್ಲ, ಅಥವಾ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, APMC ಯಾವುದೇ ಚುನಾವಣೆ ಬಂದ್ರು ಕೂಡ 16 ವರ್ಷಗಳಿಂದ ನಾನು ಸುಮ್ಮನೆ ಕುಂತಿಲ್ಲ. ನಾವು ಎಲ್ಲಾ ಚುನಾವಣೆ ತಕ್ಷಣ ಪೂರ್ವಭಾವಿ ಸಭೆಗಳನ್ನ ಕರೆಯೋದು, ತಕ್ಷಣ ಕ್ಯಾಂಡಿಡೇಟ್ಗಳನ್ನ ನೇಮಕ ಮಾಡೋದು, ಅದರ ಆಮೇಲೆ ನಾವು ಆ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸುವುದು. 5 ವರ್ಷದಿಂದ ತೆರೆ ಹಿಂದೆ ಆಗಿರ್ಬೋದು, ತೆರೆ ಮುಂದೆ ಆಗಿರ್ಬೋದು, ದೂರದಲ್ಲೇ ಕಣ್ಣಿನ ಅಳತೆಗಿಂತ ಮೀರಿ ಇದ್ದಂತ ಕಾರ್ಯಕರ್ತ ನಾನು. ಇಂಥ ಕಾರ್ಯಕರ್ತರಿಗೆ ಇವತ್ತು ಕುಮಾರಣ್ಣ ಅವಕಾಶ ಮಾಡಿಕೊಟ್ಟು, ಇಲ್ಲ ನಿಮ್ ಕೈಲಾಗುತ್ತೆ, ಸಾಮಾಜಿಕ ಜಾಲತಾಣದ ಜವಾಬ್ದಾರಿ ತಗೋಂತ ಅವಕಾಶ ಮಾಡಿಕೊಟ್ಟು ನನ್ನನ್ನು ಗುರುತಿಸಿ ಬೆಳೆಸ್ತಾ ಇದ್ದಾರೆ. ಆದ್ರೆ ಇವತ್ತು ಚಿಂತಾಮಣಿ, ನಾನು ತುಂಬಾ ಜನ ರಾಜಕಾರಣಿಗಳನ್ನ ನಮ್ಮ ಪಕ್ಷದಲ್ಲಿ ನೋಡಿದ್ದೀನಿ. ಇವತ್ತು ಚಿಂತಾಮಣಿ ತಾಲೂಕಿನ ಅದೃಷ್ಟ ಏನಂದ್ರೆ, ಇವತ್ತು ಕಮಿಟ್ಮೆಂಟ್ ಇರುವಂತ ಒಬ್ಬ ರಾಜಕಾರಣಿ ಏನಂದ್ರೆ JK ಕೃಷ್ಣಾರೆಡ್ಡಿ ಅವರನ್ನ. ಏನಕ್ಕೆ ನಾನು ಇದನ್ನ ಚಪ್ಪಾಳೆಗೋಸ್ಕರ ಅಥವಾ ಏನೋ ಒಂದು ಇದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ನಾನು ಕೋರ್ ಕಮಿಟಿ ಅಧ್ಯಕ್ಷಗಳನ್ನ ಲಾಸ್ಟ್ 10 ವರ್ಷದಿಂದ ನೋಡಿದ್ದೀನಿ. ಒಂದೇ ಒಂದು ದಿನ ಪಾರ್ಟಿ ಆಫೀಸಲ್ಲಿ ನಿಖಿಲಣ್ಣ, ಕುಮಾರಣ್ಣ, ದೇವೇಗೌಡರು ಇಲ್ಲ ಅಂದ್ರೆ ಒಂದು ಪಾರ್ಟಿ ಆಫೀಸಲ್ಲಿ ಕೂರೋರ್ನ ಯಾರನ್ನೂ ನಾನು ನೋಡೇ ಇಲ್ಲ. ಇದೇ ಒಬ್ಬ ಮೊದಲನೇ ವ್ಯಕ್ತಿ ಪಾರ್ಟಿ ಆಫೀಸಲ್ಲಿ ಸೋಮವಾರ ಮತ್ತೆ ಶುಕ್ರವಾರ ಕಂಟಿನ್ಯೂಸ್ ಆಗಿ ಕೂತಿರುವಂತ ಒಬ್ಬ ಮೊದಲನೇ ವ್ಯಕ್ತಿ ಅಂದ್ರೆ ನಮ್ಮ JK ಕೃಷ್ಣಾರೆಡ್ಡಿ ಅವರ. ಇದು ನಮ್ಮ ಪಾರ್ಟಿ ಅದೃಷ್ಟ. ಹೇಳ್ತಾ ಇದ್ರಿ ನಾವು NDA ಜೊತೆ ಮೈತ್ರಿ ಇದ್ರೆ, ಇಂಥ 10 ನಾಯಕರುಗಳು ಬೇರೆ ಬೇರೆ ಕಮ್ಯುನಿಟಿ ಅವರು ಇದ್ರೆ ನಮ್ಮ ಪಕ್ಷಕ್ಕೆ ಯಾವುದೋ ಮೈತ್ರಿನೇ ಬೇಡ, ನಮ್ಮ ಪಕ್ಷ ಸ್ವಂತದ ಅಧಿಕಾರಕ್ಕೆ ಬರುತ್ತೆ. ಈ ರೀತಿಯಾದಂತ ಕಮಿಟ್ಮೆಂಟ್ ಇರುವಂತ ರಾಜಕಾರಣಿಗಳನ್ನ ನಾವು ನೋಡಿಲ್ಲ. ಇಂಥ ರಾಜಕಾರಣಿಗಳು ಸಿಕ್ಕಾಗ ನಾವು ಅವರಿಗೆ ಗೌರವ ಕೊಡಬೇಕು, ಅವರ ಮಾತಂತೆ ನಡಿಬೇಕು. ಆಮೇಲೆ JK ಕೃಷ್ಣಾರೆಡ್ಡಿ ಅವರನ್ನ ಒಂದು ಹೋಟ್ಲಲ್ಲಿ ಸಭೆ ಮಾಡಿ ಎಲ್ಲಾ ಪದಾಧಿಕಾರಿಗಳನ್ನ ಕರೆದಿದ್ರು. ನನಗೂ 6 ತಿಂಗಳಾಗಿದೆ ನನಗೆ ಜವಾಬ್ದಾರಿಯನ್ನ ಕೊಟ್ಟು. JK ಕೃಷ್ಣಾರೆಡ್ಡಿ ಅವರು ಹೇಳ್ತಾ ಇರೋದು ಒಂದೇ, ನಾವು ರಾಜ್ಯಾದ್ಯಂತ ಎಲ್ಲಾ ವಿಂಗ್ಗಳು 14 ವಿಂಗ್ಗಳಿದೆ ನಮ್ಮ ಪಕ್ಷದಲ್ಲಿ, ವಿವಿಧ ವಿಂಗ್ಗಳಿದೆ. ಎಲ್ಲಾದ್ರಲ್ಲೂ ನಾವು ಪದಾಧಿಕಾರಿಗಳನ್ನ ನೇಮಿಸಬೇಕಾಗಿದೆ. ಪದಾಧಿಕಾರಿಗಳು ಯಾವ ಮಟ್ಟಕ್ಕೆ ನಾವು ನೇಮಿಸಬೇಕು ಅಂದ್ರೆ, ಅದು ರಾಜ್ಯ ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ, ಹೋಬಳಿ ಮಟ್ಟದಿಂದ, ಗ್ರಾಮ ಮಟ್ಟದವರೆಗೂ, ಪಂಚಾಯತಿ ಲೆವೆಲ್ ವರೆಗೂ ನಾವು ಪದಾಧಿಕಾರಿಗಳನ್ನ ನೇಮಿಸಿದ್ರೇನೆ ನಾವು ಪಕ್ಷಕ್ಕೆ, ನಾವು ಪಕ್ಷನ ಈಗ ಪಕ್ಷ 25 ವರ್ಷ ಸಿಲ್ವರ್ ಜೂಬ್ಲಿಯನ್ನ ಆಚರಿಸ್ತಾ ಇದೆ. ಇದು ಗೋಲ್ಡನ್ ಜೂಬ್ಲಿ ಆಚರಿಸಬೇಕು ಅಂದ್ರೆ ಇನ್ನೂ 25 ವರ್ಷ ಈ ಪಕ್ಷ ಬದುಕಿರ್ಬೇಕು ಅಂದ್ರೆ ನಾವುಗಳು ಬೂತ್ ಲೆವೆಲ್ ಅಲ್ಲಿ ಮನೆ ಮನೆಗೂ ನಮ್ಮ JDS ಪಕ್ಷನ ತಲುಪಿಸ್ಬೇಕು. ಇವತ್ತು ದೇವೇಗೌಡರು 60 ವರ್ಷ ರಾಜಕಾರಣ ಮಾಡಿದ್ದಾರೆ. ಅವ್ರು ಮಂತ್ರಿ ಆಗಿದ್ದೆ 20 ವರ್ಷ ರಾಜಕಾರಣ ಆದ್ಮೇಲೆ ಒಂದು ಮಂತ್ರಿ ಆದ್ರು. 40-50 ವರ್ಷ ಆದ್ಮೇಲೆ CM ಆದ್ರು. 40-50 ವರ್ಷ ಆದ್ಮೇಲೆ CM ಆದ್ರು, ಪ್ರಧಾನಿ ಆದ್ರು. ಹಾಗಾಗಿ ಅಧಿಕಾರ ಅನ್ನೋದು ಸುಮ್ಮನೆ ಸಿಗಲ್ಲ. ಪಾಲಿಟಿಕ್ಸ್ ಇಸ್ ಎ ಪೇಷನ್ಸ್ ಗೇಮ್. ನೀವೆಷ್ಟು ತಾಳ್ಮೆಯಿಂದ ಕೆಲಸ ಮಾಡ್ತೀರಾ ಅಷ್ಟು ನಿಮ್ಮ ಪೇಷನ್ಸ್ ನೋಡಿ ಇವತ್ತು ನಾಯಕರುಗಳು ನಿಮ್ಮನ್ನ ಗುರುತಿಸ್ತಾರೆ, ಸ್ಥಾನಮಾನ ಸಿಗುತ್ತೆ, ನಮ್ಮ ಪಕ್ಷಕ್ಕೂ ಕೂಡ ಬಲವರ್ಧನೆ ಆಗುತ್ತೆ. ಅದೇ ಒಂದು ವಿಷಯಕ್ಕೋಸ್ಕರ ಇವತ್ತು ನಾವು ಸಾಮಾಜಿಕ ಜಾಲತಾಣದ ಸಭೆಯನ್ನ ನಾವು ಪ್ರತಿ ತಾಲೂಕಿನಲ್ಲಿ ಮಾಡ್ತಾ ಇರೋದು. ಇವತ್ತು ನೀವು JK ಕೃಷ್ಣಾರೆಡ್ಡಿ ಅವ್ರನ್ನ ಈಗ ನೀವು ಸಾಹೇಬ್ರದ್ದು ಖಾತೆಗಳಿದೆ, ಸೋಷಿಯಲ್ ಮೀಡಿಯಾ FB ಇದೆ, ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ, X ಅಲ್ಲೂ ಇದೆ. ಇದು ಇನ್ನು ಚಿಕ್ಕ ಮಟ್ಟದಲ್ಲಿದೆ. 1 ಲಕ್ಷ 2 ಲಕ್ಷ ಫಾಲೋವರ್ಸ್ ಆಗ್ಬೇಕು, ಒಂದೇ ದಿನದಲ್ಲಿ ಮಾಡ್ಬೋದು. ಆಮೇಲೆ ನೀವು ಕಾರ್ಯಕ್ರಮಗಳನ್ನ ವಾಟ್ಸ್ಆಪ್ ನಲ್ಲಿ ಒಬ್ಬೊಬ್ರು 250 ಬೂತ್ ಇದೆ ಅಂದ್ರೆ ಒಬ್ಬೊಬ್ರು ಒಂದೊಂದು ದಿನ ಒಂದೊಂದು ಸ್ಟೇಟಸ್ ಹಾಕಿದ್ರೆ ಸಾಕು 25,000 ಜನ ತಲುಪುತ್ತೆ. 100 ಜನ ನೋಡಿದ್ರೆ ಸಾಕು ನೀವು ವಾಟ್ಸ್ಆಪ್ ನ ಸ್ಟೇಟಸ್ ನ 100 ಜನ ನೋಡಿದ್ರೆ 25,000 ಜನದಿಂದ 30,000 ಜನಕ್ಕೆ ತಲುಪುತ್ತೆ. ಹಾಗೆ ಪಕ್ಷ ಬೆಳೆಯಕ್ಕಾಗದು. ಇದು ನಿರಂತರವಾಗಿ ಕೆಲಸ ಆಗ್ಬೇಕು, ಒಂದು ದಿನದ ಕೆಲಸ ಅಲ್ಲ. ಇದು ಯುದ್ಧ. ಆಮೇಲೆ ನಾವು 2026 ಏನಿದೆ ಕಾರ್ಯಕರ್ತರುಗಳ ಚುನಾವಣೆ ಇರೋದು. ಈಗ ಚುನಾವಣೆ ಇರೋದು 28ಕ್ಕೆ. ನಾವ್ ಯಾಕೆ ಇವತ್ತೇ ಆಕ್ಟಿವ್ ಆಗ್ಬೇಕು ಅಂತ ಹೇಳಿದ್ರೆ, ಜಿಲ್ಲಾ ಪಂಚಾಯತಿ ಬರುತ್ತೆ, ತಾಲೂಕ್ ಪಂಚಾಯತಿ ಬರುತ್ತೆ, ಗ್ರಾಮ ಪಂಚಾಯತಿ ಬರುತ್ತೆ. ನೀವುಗಳು ಗೆದ್ರೆ ತಾನೆ ನಾಳೆ JK ಕೃಷ್ಣಾರೆಡ್ಡಿ ಅಣ್ಣ ಗೆಲ್ಲಕ್ಕಾಗೋದು. ನೀವುಗಳು ನಿಂತ್ರೆ ತಾನೆ ನಾಳೆ JK ಕೃಷ್ಣಾರೆಡ್ಡಿ ಅಣ್ಣ ಗೆಲ್ಲಕ್ಕಾಗೋದು. ಅದಾದ್ಮೇಲೆ ಈ JK ಕೃಷ್ಣಾರೆಡ್ಡಿ ಅಣ್ಣ ಗೆದ್ರೆ ಕುಮಾರಣ್ಣ CM ಆಗ್ತಾರೆ, ಇಲ್ಲ ಅಂದ್ರೆ ಕುಮಾರಣ್ಣ CM ಆಗಲ್ಲ. ಹಂಗಾಗಿ ನಾವು 2018ರಲ್ಲೂ ಇದೇ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಮಾಡಿ 3-4 ಸಾವಿರ ಜನನ್ನ ಸೇರಿಸಿ ಸೋಷಿಯಲ್ ಮೀಡಿಯಾದ ಮಾಡಿದ್ವಿ. ಅವತ್ತು ನಮ್ಮ ಆಸೆ ಏನಿತ್ತು ಅಂದ್ರೆ, ಒಂದ್ ಮಾತು ಹೇಳ್ತಾರೆ, ನೀವು ಏನೇ ಕೆಲಸ ಮಾಡ್ರಿ ಭಕ್ತಿಯಿಂದ ಬೇಡ್ಕೊಂಡ್ರೆ ಅದಾಗೆ ಆಗುತ್ತೆ ಅಂತ. ಅವತ್ತು 2018ರಲ್ಲಿ ನಾವು ಏನು ಗೊತ್ತಿರಲಿಲ್ಲ, ಏನೂ ಇಲ್ಲ, ನಾವು ಕೆಲಸ ಮಾಡ್ತಾನೆ ಇದ್ವಿ. ಆ ಭಕ್ತಿಯಿಂದ ಬೇಡ್ಕೊಂಡಿದ್ದು ಕುಮಾರಣ್ಣ ಮತ್ತೊಮ್ಮೆ CM ಮಾಡೇ ಬಿಡ್ತು.
ಅದೇ ರೀತಿಯಾದಂತಹ ಅವಕಾಶ ಇವತ್ತು ನಮ್ಮ ಮುಂದೆ ಇದೆ. 2028ರಲ್ಲಿ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ಭಕ್ತಿಯಿಂದ ನಾವು ಎಲ್ಲಾ ಕಾರ್ಯಕರ್ತರುಗಳು ಒಗ್ಗೂಡಿಸಿ ನಾವು ಕೆಲಸಗಳನ್ನ ಮಾಡಿದ್ರೆ ಕುಮಾರಣ್ಣ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಹಾಗೆ ನಿಖಿಲ್ ಅಣ್ಣ ಕೂಡ ರಾಜ್ಯದ ಅಣ್ಣ ಹೇಳಿದಂಗೆ ರಾಜ್ಯ ವ್ಯಾಪ್ತಿ ಸಂಚಾರ ಏನ್ ಮಾಡ್ತಿದ್ದಾರೆ ಅಂದ್ರೆ, ನೀವು ಒಂದು ವಿಷಯನ ಅಬ್ಸರ್ವ್ ಮಾಡ್ಬೋದು. ಒಬ್ಬ ಗ್ರಾಮ ಪಂಚಾಯತಿ ಚುನಾವಣೆಗೆ ಸೋತ್ರೆ ಒಬ್ಬ ವ್ಯಕ್ತಿ ಆಚರಣೆ ಬರಲ್ಲ, ನಂಗೆ ರಾಜಕೀಯ ಬೇಡಪ್ಪ ಅಂತ ಸುಮ್ಮನಾಗ್ಬಿಡ್ತಾನೆ. ಅಂತದ್ರಲ್ಲಿ ನಿಖಿಲ್ ಅಣ್ಣ ಮೂರ್ ಚುನಾವಣೆಯನ್ನ ಪಕ್ಷಕ್ಕೋಸ್ಕರ ನಡೆಸಿ ಇವತ್ತು ಸೋತಿದ್ದಾರೆ. ಆದ್ರೂ ಕೂಡ 52 ಕ್ಷೇತ್ರನ ಇವತ್ತು ಸುತ್ತುತ್ತಾ ಇದ್ದಾರೆ, ಇನ್ನೂ 50 ಕ್ಷೇತ್ರನ ಹೋಗ್ತಿದ್ದಾರೆ. ಅಂದ್ರೆ ನಮ್ಗೇನಕ್ಕೆ? ನಾವು ನಮ್ಮ ಮನಸ್ಸುಗಳಲ್ಲಿ ಕೇಳ್ಕೋಬಹುದು ತಾನೆ. ನಾವೇನಪ್ಪ ಅವರು ದುಡಿತಿದ್ದಾರೆ, ನಾವು ದುಡಿಬೇಕು ಅನ್ನೋ ಒಂದು ಮನೋಭಾವ ಪ್ರತಿಯೊಬ್ಬ ಕಾರ್ಯಕರ್ತರು ಬರ್ಬೇಕಿದ್ದು. ಏನ್ ನಾವು ಸೋತಿದ್ ಮಾತ್ರಕ್ಕೆ ಏನೂ ಆಗಲ್ಲ. ಪಕ್ಷ ಕಟ್ಟೋದು ನಿರಂತರವಾದ ಕೆಲಸ ಇದು. ಒಂದ್ ದಿವಸ 2 ದಿವಸದಿಂದ ಪಕ್ಷ ಸಂಘಟನೆ ಅನ್ನೋದು ಸಂಘಟನೆ ನಡೀತಾ ಇರಬೇಕು. ಅಧಿಕಾರಕ್ಕೆ ಬರ್ತೀವೋ ಬಿಡ್ತೀವೋ ಸಂಘಟನೆ ನಿರಂತರವಾಗಿರ್ಬೇಕು. ಪಕ್ಷದ ಸಭೆಗಳು ನಡೀತಾ ಇರಬೇಕು. ಈಗ ಏನು ಸಾಮಾಜಿಕ ಜಾಲತಾಣದ ಸಭೆಯನ್ನ ಇವತ್ತು ಚಿಕ್ಕಹಳ್ಳಿನಲ್ಲಿ ಮಾಡಿಲ್ಲ, ಇದೇ ರೀತಿ ಪ್ರತಿ ವೀಕಿನ ಸಭೆಗಳು ಕೂಡ ತಿಂಗಳಿಗೊಂದು 3 ತಿಂಗಳಿಗೊಂದು ಆಗ್ತಾ ಇರಬೇಕು. ಅದು ನಿರಂತರವಾಗಿ ಪಕ್ಷವನ್ನ ಕಟ್ಟುತ್ತೆ ಹಾಗೂ ಬೆಳೆಸುತ್ತೆ, ನಾವು ಮುಂದೆ ತಗೊಂಡು ಹೋಗ್ಬೋದು. ಅದೇ ರೀತಿ ಇವತ್ತು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಮಾಜಿಕ ಜಾಲತಾಣ ಎಷ್ಟು ಪವರ್. ಇದೇ ಸಾಮಾಜಿಕ ಜಾಲತಾಣಕ್ಕೆ ಇವತ್ತು ಹೂ ಇಸ್ ಬೆಸ್ಟ್ ಸಿಎಂ ಅಂತ ನೀವು ಗೂಗಲ್ ಅಲ್ಲಿ ಕಮೆಂಟ್ ಮಾಡಿ, ಯಾರ ಹೆಸರು ಬರುತ್ತೆ ಗೊತ್ತಾ? ಯಾರ ಹೆಸರು ಬರಲ್ಲ, ಕುಮಾರಣ್ಣನ ಹೆಸರು ಬರುತ್ತೆ. ಸಾಮಾಜಿಕ ಜಾಲತಾಣಕ್ಕೆ ಗೊತ್ತು ಇವತ್ತು ಯಾರು ಬೆಸ್ಟ್ ಮುಖ್ಯಮಂತ್ರಿ ಅಂತ. ಹಾಗಾಗಿ ನಾವು ಕುಮಾರಣ್ಣ ಮಾಡಿರೋ 100 ಕಾರ್ಯಕ್ರಮಗಳಿದೆ, ದೇವೇಗೌಡರು ಮಾಡಿರೋ 100 ಕಾರ್ಯಕ್ರಮಗಳಿದೆ, ಪಕ್ಷದಲ್ಲಿ 100 ಕೆಲಸಗಳಾಗಿದ್ದಾವೆ. ಇಂಥ ಕೆಲಸಗಳನ್ನ ನಾವು ಜನರಿಗೆ ಅವ್ರು ತಿಳ್ಕೋತಾರಪ್ಪ ಅಂದ್ರೆ ಪದೇ ಅವ್ರಿಗೆ ನೆನಪಿಸ್ಕೊಡುವಂತ ಶಕ್ತಿನ ನೆನಪಿಸ್ಕೊಡೋ ಕೆಲಸವನ್ನ ನಾವು ನಿರಂತರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಮಾಡಬೇಕು. ಆಮೇಲೆ ಇಲ್ಲಿ ಯಾರ್ಯಾರು ಸಾಮಾಜಿಕ ಜಾಲತಾಣದಲ್ಲಿ ಪದಾಧಿಕಾರಿಗಳಾಗಬೇಕು ಅಂತ ಇದ್ದೀರಾ, ಬಯಸ್ತೀರಾ, ನಾವು ನಾಳೆ ಬೆಳಿಬೇಕು ಅಂತ ಇದ್ದೀರಾ, ಇದು ಯಾರೋ ಸೊತ್ತಲ್ಲ. ಕಂಟಿನ್ಯೂಸ್ ಆಗಿ 5 ವರ್ಷ 6 ವರ್ಷ 10 ವರ್ಷ ಅಧ್ಯಕ್ಷರಾಗಿರ್ಬೇಕು ಅನ್ನೋದು ಅಲ್ಲ. ನಿಮ್ಗಳಲ್ಲೂ ಕೂಡ ಕೇಪಬಿಲಿಟಿ ಅನ್ನೋದಿದ್ರೆ, ನೀವುಗಳಿಗೂ ಕೂಡ ಸಂಘಟನೆ ನಾವು ಮಾಡ್ತೀವಿ, ನಾಳೆ ರಾಷ್ಟ್ರೀಯವಾಗಿ ನಾವು ಬೆಳಿಬೇಕು ಅಂತ ಇದ್ರೆ ಬಂದು ತೋರಿಸ್ಕೊಳ್ಳಿ.